ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂಡ್ ವೆಲ್ಕಮ್ ಟು ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮನ್ನು ಯಾರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ನಾವು ಈ ರೀತಿ ಯಾಕೆ ಥಿಂಕ್ ಮಾಡ್ತೀವಿ, ಈ ರೀತಿ ಯಾಕೆ ಕೆಲಸ ಮಾಡ್ತೀವಿ, ನಾವು ಯಾಕೆ ಹೀಗಿದ್ದೀವಿ, ನಾವು ಪ್ರತಿದಿನ ಮಾಡುವಂಥ ಕೆಲಸ ಯಾವುದೋ ಒಂದು ಇನ್ಫ್ಲುಯೆನ್ಸಿಂದ ಆಟೋಮೆಟಿಕ್ಕಾಗಿ ಆಗ್ತಾ ಇದೆಯಾ, ಅಥವಾ ನಮ್ಮ ಆಲೋಚನೆಯಿಂದ, ನಮ್ಮ ಸ್ವಂತ ಥಾಟ್ಸಿಂದ ನಮ್ಮ ದಿನನ ನಾವು ರನ್ ಮಾಡ್ತಾ ಇದ್ದೀವಾ, ನಮಗೆ ಥಾಟ್ಸ್ ಎಲ್ಲಿಂದ ಬರುತ್ತೆ, ಯಾವ ರೀತಿ ನಮ್ಮ ಮೈಂಡ್ಸೆಟ್ ಡಿಫೈನ್ ಆಗುತ್ತೆ, ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚೆ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಮೊನ್ನೆ RCB ಕಪ್ ಗೆಲ್ತು. ಒಬ್ಬ ಲಾಯಲ್ RCB ಫ್ಯಾನ್ IPL ಶುರುವಾದಾಗಿಂದ IPLನ ನೋಡ್ತಾ ಬಂದಿದ್ದಾನೆ. RCBನ ಸಪೋರ್ಟ್ ಮಾಡ್ತಾನೂ ಕೂಡ ಬಂದಿದ್ದಾರೆ. RCB ಗೆದ್ದ ನಂತರ ಆ ಒಂದು ಅಭಿಮಾನಿಗೆ ಅವನ ಖುಷಿಗೆ ಪಾರವೇ ಇಲ್ಲ. ಹಿ ಈಸ್ ಆನ್ ಟಾಪ್ ಆಫ್ ದ ವರ್ಲ್ಡ್. ಸೊ ಅಷ್ಟು ಸೆಲೆಬ್ರೇಷನ್ ಅವ್ನು ಮಾಡ್ತಾ ಇದ್ದಾನೆ. ಅಂಡ್ ಹಿ ಈಸ್ ರಿಯಲಿ ಎಂಜಾಯಿಂಗ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಅರೌಂಡ್ ದ ಕಾರ್ನರ್. ಅವನದೇ ಕ್ಲೋಸ್ ಫ್ರೆಂಡ್ ಆದಂಥ ಇನ್ನೊಬ್ಬ ಈಸ್ ಆಲ್ಸೋ ಹ್ಯಾಪಿ ದಟ್ ವಿರಾಟ್ ಕೊಹ್ಲಿ ಲಿಫ್ಟೆಡ್ ದ ಕಪ್. ಈ ಲೈಕ್ಸ್ ವಿರಾಟ್ ಕೊಹ್ಲಿ, ಬಟ್ ಈ ಡಸಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ IPL. ಪ್ರತಿ ವರ್ಷ ಆಟಗಾರರನ್ನ ಹರಾಜು ಮಾಡಿ, ಯಾವುದೋ ಟೀಮ್ ಅದನ್ನ ಬೈ ಮಾಡಿ, ಒಂದು ಹೊಸ ಟೀಮ್ನ ಫಾರ್ಮ್ ಮಾಡಿಕೊಂಡು, ಅವಾಗ ಟೀಮ್ ಐಡೆಂಟಿಟಿ ಅನ್ನೋದು ಏನು ಬಂತು, ನಾವು ಏನಕ್ಕೆ ಯಾರನ್ನು ಸಪೋರ್ಟ್ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಲ್ವಾ ಅಂತ ಅವನ ಐಡಿಯಾಲಜಿ. ಆ್ಯಂಡ್ ಆಲ್ಸೋ ಹಿ ಮೇನ್ಲಿ ಡಸಂಟ್ ಲೈಕ್ ದಿಸ್ ಜೋಶ್ ಹೇಸಲ್ವುಡ್ ಇನ್ RCB ಟೀಮ್. ಯಾಕೆ ಅಂತಂದರೆ 2023ರಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 50 ಓವರ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಇಂಡಿಯಾನ ಸೋಲಿಸುತ್ತೆ. 2003ರಲ್ಲೂ ಕೂಡ ಸೋಲಿಸಿರುತ್ತೆ. ಅದೇ ಮತ್ತೆ 2023ರಲ್ಲಿ ರಿಪೀಟ್ ಆಗಿರುತ್ತೆ. ಇಡೀ ಇಂಡಿಯಾ ಸ್ತಬ್ಧವಾಗಿರುತ್ತೆ. ಆ ಥರ ಬೇಜಾರಾದಂಥ ದಿನಗಳದು. ಅದನ್ನ ಅವನಿನ್ನ ಮರೆತಿಲ್ಲ. ಆ ಒಂದು ಟೀಮಲ್ಲಿ ಇದ್ದಂಥ ಜೋಶ್ ಹೇಸಲ್ವುಡ್ ಬ್ಯಾಂಗ್ಳೂರ್ ಟೀಮ್‌ಗೂ ಕೂಡ ಆಡ್ತಾ ಇದ್ದಾರೆ ಅನ್ನೋದು ಅವ್ನಿಗೆ ಇಷ್ಟ ಇಲ್ಲ. ಸೊ ಹಿ ಬೇಸಿಕಲಿ ಡಸಂಟ್ ಬಿಲೀವ್ ಇನ್ ದ ಕಾನ್ಸೆಪ್ಟ್ ಆಫ್ IPL, ಬಟ್ ಈಸ್ ಹ್ಯಾಪಿ ದಟ್ ಕೊಹ್ಲಿ ಲಿಫ್ಟ್ಸ್ ದ ಕಪ್. ಈ 2 ಸಿನಾರಿಯೋಸ್‌ನ ನೋಡ್ತಾ ಹೋದಾಗ ಒಬ್ಬನಿಗೆ RCB ತುಂಬಾ ದೊಡ್ಡದಾಗಿ ಕಾಣ್ತಿದೆ. ಇನ್ನೊಬ್ಬನಿಗೆ ಕೊಹ್ಲಿ ಎಫರ್ಟ್, ಲಾಯಲ್ಟಿ, ಅವ್ರ ಹಾನೆಸ್ಟಿ ಮತ್ತೆ ಇಂಡಿಯನ್ ಟೀಮ್ ತುಂಬಾ ದೊಡ್ಡದಾಗಿ ಕಾಣ್ತಿದೆ. ಸೊ ಲಾಜಿಕಲಿ ಅಂಡ್ ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ ಅವ್ರವ್ರ ಐಡಿಯಾಲಜಿಗಳು ಕರೆಕ್ಟು. ಯಾವ ಕಾರಣಕ್ಕೆ ಇಬ್ಬರಿಗೂ ಡಿಫರೆಂಟ್ ಐಡಿಯಾಲಜಿ ಇದೆ ಅಂತ ನೋಡ್ತಾ ಹೋದಾಗ, ಅವರು ಬೆಳೆದು ಬಂದಂಥ ರೀತಿ, ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿರುವಂಥ ವಿಚಾರಗಳು, ಅದರಿಂದ ಅವ್ರ ಮೈಂಡ್ ಸೆಟ್ ಫಾರ್ಮ್ ಆಗಿ ಈ ಒಂದು ಐಡಿಯಾಲಜಿನಲ್ಲಿ ಬದುಕ್ತಾ ಇರ್ತಾರೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ನಮಗೆ ತುಂಬಾ ವಿಚಾರಗಳು ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ಅದರಿಂದ ನಮ್ಮ ಒಂದು ಮೈಂಡ್ ಸೆಟ್‌ನ ನಾವು ಡಿಫೈನ್ ಮಾಡಿಕೊಂಡು ಬದುಕ್ತಾ ಇರ್ತೀವಿ. ಜನ ಹೇಗೆ ಬದುಕ್ತಾ ಇರ್ತಾರೆ ಅಂದರೆ, ಅವರು ಕಾನ್ಷಿಯಸ್ಲಿ ಒಂದು ಡಿಸಿಷನ್ ಕೂಡ ಲೈಫಲ್ಲಿ ತಗೊಂಡಿರಲ್ಲ. ಯಾರೋ ಒಬ್ಬ ಹುಡುಗನಿಗೆ ಕಾಲೇಜು ಯಾವುದು ಡಿಗ್ರಿ ಯಾವ್ದು ಮಾಡ್ತಿದ್ಯಾ ಅಂತಂದ್ರೆ, ನನ್ನ ಫ್ರೆಂಡ್ ಒಂದು ಕಾಲೇಜ್ ಸಜೆಸ್ಟ್ ಮಾಡ್ದ, ಆಮೇಲೆ ನನ್ನ ಕಸಿನ್ ಒಬ್ರು ಒಂದು ಕೋರ್ಸ್ ಸಜೆಸ್ಟ್ ಮಾಡಿದ್ರು, ಅದ್ರಲ್ಲಿ ಒಳ್ಳೆ ಕೆಲಸ ಸಿಕ್ತು ಅವ್ರಿಗೆ. ಅದಕ್ಕೋಸ್ಕರ ಅದೇ ಕಾಲೇಜು ಆ ಕೋರ್ಸ್ ತಗೊಂಡಿದ್ದೀನಿ ಅಂಕಲ್, ಅಲ್ಲಿ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬ ಯೂಟ್ಯೂಬಲ್ಲಿ ಈ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ದುಡಿಬೋದು ಅಂತ ಹೇಳುತ್ತೆ ನೋಡಿ, ಒಬ್ರು ಒಂದು ಬಿಸ್ನೆಸ್ ಶುರು ಮಾಡ್ತಾರೆ. ಅಥವಾ ಅಪ್ಪ, ತಾತ ಎಲ್ಲ BJPಗೆ ವೋಟ್ ಹಾಕ್ತಿದ್ರು ಅನ್ನೋ ಕಾರಣಕ್ಕೆ ನಾನು ಕೂಡ BJPಗೆ ವೋಟ್ ಹಾಕ್ತೀನಿ ಅಂತ ಅದನ್ನೇ ಕಂಟಿನ್ಯೂ ಮಾಡೋರಿದ್ದಾರೆ. ಕಾರಣ ಏನು ಅಂತಂದ್ರೆ, ಅವ್ರು ಬೆಳೆದು ಬಂದಿರತಕ್ಕಂಥ ರೀತಿ, ಅವ್ರಿಗೆ ಇನ್ಫ್ಲುಯೆನ್ಸ್ ಮಾಡಿರುವಂಥ ಅವ್ರ ಎನ್ವಿರಾನ್ಮೆಂಟು, ಕಾಲೇಜು, ಸ್ಕೂಲು, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸು, ಕಲೀಗ್ಸು, ಟೀಚರ್ಸು, ಆಮೇಲೆ ಅವ್ರು ಕನ್ಸ್ಯೂಮ್ ಮಾಡುವಂಥ ಕಂಟೆಂಟು, ಮೇನ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂಡ್ ದಿ ಸೆಲೆಬ್ರಿಟಿ ಕಲ್ಚರ್, ಇದರಿಂದ ತುಂಬಾ ಇನ್ಫ್ಲುಯೆನ್ಸ್ ಆಗ್ತಾ ಇದೀವಿ ನಾವೆಲ್ಲರೂ ಕೂಡ. ನಾವು ಚಿಕ್ಕ ವಯಸ್ಸಿಂದ ತುಂಬಾನೇ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ತೀವಿ. ಅಂಡ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗಂತೂ ಎಲ್ಲವನ್ನೂ ಅಬ್ಸರ್ವ್ ಮಾಡಿ ಕಲಿತಾ ಇರ್ತೀವಿ. ನಾವು ಹೇಗೆ ಮಾತಾಡ್ತೀವಿ, ಒಬ್ರ ಜೊತೆ ಹೇಗೆ ನಡ್ಕೊಳ್ತೀವಿ, ಒಬ್ರು ನಮ್ಮನ್ನು ಮಾತಾಡಿಸ್ದಾಗ ನಾವು ಸ್ಮೈಲ್ ಮಾಡ್ತೀವಾ ಇಲ್ವಾ, ಅಥವಾ ಯಾರೋ ಒಬ್ರು ಹೊಸಬ್ರು ಸಿಕ್ಕಿದಾಗ ಅವ್ರನ್ನ ಹೇಗೆ ನಾವು ಪರಿಚಯ ಮಾಡ್ಕೊಳ್ತೀವಿ, ಯಾವುದನ್ನು ಸರಿ ಅಂತ ತಿಳ್ಕೊಂಡಿದ್ದೀವಿ, ಯಾವುದನ್ನು ತಪ್ಪು ಅಂತ ತಿಳ್ಕೊಂಡಿದ್ದೀವಿ, ಇದೆಲ್ಲ ಫಾರ್ಮ್ ಆಗೋದು ನಾವು ಕನ್ಸ್ಯೂಮ್ ಮಾಡುವಂಥ ಕಂಟೆಂಟಿಂದ. ನಾವು ಏನನ್ನು ನೋಡ್ತೀವಿ, ಏನನ್ನು ತಿಳ್ಕೊತೀವಿ, ಏನನ್ನು ಕೇಳ್ತೀವಿ, ನಾವು ಈ ಸೆನ್ಸ್ ಆರ್ಗನ್ಸನ್ನ ತಗೊಳ್ಳೋಂಥ ಎಲ್ಲ ಇನ್ಪುಟ್ಸಿಂದ ನಮ್ಮ ಮೈಂಡ್‌ಗೆ ಇನ್ಫ್ಲುಯೆನ್ಸ್ ಆಗಿ ಅದು ಫಾರ್ಮ್ ಆಗುತ್ತೆ ಬೇಸಿಕಲಿ. ಈ ಇನ್ಫ್ಲುಯೆನ್ಸರ್ ಅನ್ನೋ ವರ್ಡು ಈ ಕೋವಿಡ್ ನಂತರ ಒಂದು 2-3 ವರ್ಷಗಳಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಒಂದು ವರ್ಡು. ಈಗ ನಾವು ಯಾವ್ದಾದ್ರು ಕಂಟೆಂಟ್ ಕ್ರಿಯೇಟರು ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ತಗೊಂಬಂದು ಅವ್ನು ಮಾರ್ಕೆಟ್ ಮಾಡ್ತಿದ್ದಾನೆ ಅಂದ್ರೆ ಅವನ್ನ ಮಾತ್ರ ಇನ್ಫ್ಲುಯೆನ್ಸರ್ ಅಂತ ಕರಿತಾ ಇದೀವಿ. ಬಟ್ ಇನ್ ರಿಯಾಲಿಟಿ ನಾವು ತುಂಬ ವರ್ಷಗಳ ಕಾಲದಿಂದ ವಿ ಆರ್ ಗೆಟಿಂಗ್ ಇನ್ಫ್ಲುಯೆನ್ಸ್ಡ್. ಒಬ್ಬ ಪೊಲಿಟಿಷಿಯನ್ ಇಸ್ ಎನ್ ಇನ್ಫ್ಲುಯೆನ್ಸರ್, ಅಥ್ಲೀಟ್, ಸ್ಪೋರ್ಟ್ಸ್‌ಮನ್ ಇಸ್ ಎನ್ ಇನ್ಫ್ಲುಯೆನ್ಸರ್, ಒಬ್ಬ ಆಕ್ಟ್ರೆಸ್ ಅಥವಾ ಆಕ್ಟರ್ ಇಸ್ ಎನ್ ಇನ್ಫ್ಲುಯೆನ್ಸರ್, ಅಂಡ್ ಆಲ್ಸೋ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಆಂಟ್ರಪ್ರಿನರ್ ಇಸ್ ಎನ್ ಇನ್ಫ್ಲುಯೆನ್ಸರ್. ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬಾ ವಿಚಾರಗಳನ್ನ ಅವ್ರು ನಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ. ಅದು ನಮಗೆ ಗೊತ್ತಿದ್ದು ಕೆಲವೊಂದು ವಿಚಾರಗಳಲ್ಲಾಗುತ್ತೆ, ಗೊತ್ತಿಲ್ಲದೆ ಎಷ್ಟೊಂದು ವಿಚಾರಗಳಲ್ಲಿ ಆಗ್ತಾ ಇದೆ. ಅದನ್ನ ನೋಡ್ತಾ ಹೋಗೋಣ. ಸಿಂಪಲ್ ಎಕ್ಸಾಂಪಲ್ಲು, ಕರ್ನಾಟಕದಲ್ಲಿ 2023ರಲ್ಲಿ ನಡೆದಂಥ ವಿಧಾನಸಭೆ ಎಲೆಕ್ಷನ್‌ನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಒಂದು ಬಲವಾದ ನಂಬಿಕೆ ಇರುತ್ತೆ. ಆದರೆ ಕಾಂಗ್ರೆಸ್ ಪಕ್ಷ ವೋಟ್ ಮಾಡತಕ್ಕಂಥ ಎಲ್ಲ ಜನಗಳನ್ನ ಒಂದುಗೂಡಿಸಿ, ಅವರನ್ನ ತನ್ನ ಭರವಸೆಗಳಿಂದ ಇನ್ಫ್ಲುಯೆನ್ಸ್ ಮಾಡಿ ಅಧಿಕಾರಕ್ಕೆ ಕೂಡ ಬಂದ್ರು. 2 ವರ್ಷ ಕೂಡ ಅಧಿಕಾರ ನಡೆಸಿದ್ದಾರೆ. ಇವತ್ತಿಗೂ ಕೂಡ ತನ್ನ ಭರವಸೆಗಳ ಮೂಲಕ ಜನರನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಸರ್ಕಾರ ನಡೆಸ್ತಾ ಇದ್ದಾರೆ. ಯಾವ ರೀತಿ ನಾವೆಲ್ಲ ಇನ್ಫ್ಲುಯೆನ್ಸ್ ಆಗಿ ನಮ್ಮ ಮೈಂಡ್ ಸೆಟ್‌ನ ಡಿಫೈನ್ ಮಾಡ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಒಂದು ಟ್ರಿಪ್‌ಗೆ ಹೋಗ್ತಾನೆ. ಟ್ರಿಪ್‌ಗೆ ಹೋದಾಗ ಆಫ್ಟರ್ ಅ ಲಾಂಗ್ ಟೈಮ್, ತುಂಬಾ ದಿನಗಳ ನಂತರ ಅವ್ನಿಗೆ ಒಂದು ಸ್ವಲ್ಪ ಲೀಜರ್ ಟೈಮ್ ಬೇಕು ಅಂತ ಹೇಳಿ ಒಂದು ವೆಕೇಷನ್‌ಗೆ ಹೋಗಿರ್ತಾರೆ ಫ್ಯಾಮಿಲಿ ಜೊತೆ. ಆದರೆ ಹಿ ಈಸ್ ನಾಟ್ ಏಬಲ್ ಟು ಎಂಜಾಯ್ ಇನ್ ದಟ್ ಮೂಮೆಂಟ್. ಅವನಿಗೇನು, ನಾನು ತುಂಬಾ ದಿನಗಳ ನಂತರ ವೆಕೇಷನ್ ಬಂದಿದ್ದೀನಿ, ಇಷ್ಟು ದೂರದ ಲೊಕೇಷನ್‌ಗೆ, ಇಷ್ಟು ಚೆನ್ನಾಗಿರೋ ಲೊಕೇಷನ್‌ಗೆ ಅಂತ ಹಿ ವಾಂಟ್ ಟು ಶೋ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಅವನು ಬಸ್ ಹತ್ತೋದ್ರಿಂದ, ಫ್ಲೈಟ್ ಹತ್ತೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಮಾಡಿ, ಪ್ರತಿಯೊಂದನ್ನು ಕೂಡ ಇಮಿಡಿಯೇಟ್ಲಿ ಅಪ್ಲೋಡ್ ಮಾಡಿ, ಅದಕ್ಕೆ ತಕ್ಕನಾದಂಥ ಕ್ಯಾಪ್ಷನ್ಸು,
ಫಿಲ್ಟರ್ಸು, ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅದರಿಂದ ಬರುವಂಥ ರಿವಾರ್ಡ್ಸ್‌ನ ಅವ್ನು ತಗೋಬೇಕು. ಅವ್ನು ಆ ವೆಕೇಷನಲ್ಲಿ ಇರಲೇ ಇಲ್ಲ ಬೇಸಿಕಲಿ. ಹಿ ವಾಸ್ ಆನ್ ಸೋಷಿಯಲ್ ಮೀಡಿಯಾ ಆಲ್ ದ ಟೈಮ್. ಈ ರೀತಿನೂ ಆಗುತ್ತೆ. ನನ್ಗೆ ಗೊತ್ತಿರುವಂಥ ಒಂದು ಫ್ಯಾಮಿಲಿನಲ್ಲಿ ವೆಲ್ ಎಜುಕೇಟೆಡ್ ಫ್ಯಾಮಿಲಿ. ಅವ್ರ ಫ್ಯಾಮಿಲಿನಲ್ಲಿ ಯಾವುದೇ ವುಮೆನ್ ಕೂಡ ಈಚೆ ಹೋಗಿ ಕೆಲಸ ಮಾಡಿರೋದಿಲ್ಲ. ಅದೇ ಐಡಿಯಾಲಜಿ ಇರತಕ್ಕಂಥ ಕರೆಂಟ್ ಒಬ್ಬ ಫಾದರು ತನ್ನ ಮಗಳನ್ನ MBBS ಓದಿಸಿದ್ದಾರೆ. ಡಾಕ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ಆ ಥರ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಡ ನೀನು. ನಿನ್ನ ಮದುವೆ ಆದ ನಂತರ ಏನು ಬೇಕಾದರೂ ಮಾಡ್ಕೋ. ಅದಕ್ಕೆ ಮುಂಚೆ ನನ್ನ ಫ್ಯಾಮಿಲಿನಲ್ಲಿ ಯಾರೂ ಕೂಡ ವುಮೆನ್‌ನ ಕೆಲ್ಸಕ್ಕೆ ಕಳಿಸಿಲ್ಲ. ನಾನು ಕೂಡ ನಿನ್ನನ್ನು ಕಳಿಸೋದಿಲ್ಲ ಅಂತೇಳಿ ಮನೇಲೇ ಇರಿಸ್ಕೊಂಡಿದ್ದು ಎಕ್ಸಾಂಪಲ್ ಇದೆ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ನಾವು ಪ್ರತಿದಿನ ಕೂತ್ಕೊಂಡು ಒಂದು ಚಾನಲ್‌ನ ಯಾವ್ದನ್ನೋ ಫಾಲೋ ಮಾಡ್ತೀವಿ. ಅವರು ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಸಿನ್ಸ್ ವಿ ಫಾಲೋ ದ ಚಾನಲ್ ಆನ್ ಅ ಡೈಲಿ ಬೇಸಿಸ್, ನಾವು ಪ್ರತಿದಿನ ಅದೇ ಚಾನಲ್‌ನ ನೋಡ್ತಿರೋದ್ರಿಂದ ನಮಗೂ ಕೂಡ ಒಂದು ಪಕ್ಷದ ಮೇಲೆ ಒಲವನ್ನು ತೋರಿಸಿ ಇನ್ನೊಂದು ಪಕ್ಷದ ಮೇಲೆ ಹೇಟ್ರೇಡ್‌ನ ಸ್ಪ್ರೆಡ್ ಮಾಡಿರ್ತಾರೆ. ಆ್ಯಂಡ್ ನಾವು ಕೂಡ ಅದನ್ನು ಬಿಲೀವ್ ಮಾಡಿರ್ತೀವಿ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್‌ಚಾಟ್, ಟ್ವಿಟರ್, ವಾಟ್ ಎವರ್ ಯು ನೇಮ್ ಇಟ್, ಎಲ್ಲ ಆ್ಯಪ್ಸ್ ಯಾವ ರೀತಿ ಡಿಸೈನ್ ಆಗಿರುತ್ತೆ ಅಂತಂದರೆ, ನಾವು ಅದನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಷ್ಟು ಈಸಿಯಾಗಿ ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗಬಾರ್ದು. ಆ ರಿವಾರ್ಡಿಂಗ್ ಸಿಸ್ಟಮ್ಸ್, ಆ ಡೋಪಮೈನ್ ಹಿಟ್ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿರ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಇಂಜಿನಿಯರ್ಸು ಎಷ್ಟು ಬುದ್ಧಿ ಉಪಯೋಗಿಸಿ ಆ ಆ್ಯಪ್‌ನ ಡಿಸೈನ್ ಮಾಡಿರ್ತಾರೆ ಅಂತಂದರೆ, ಸೊ ಒನ್ಸ್ ದೇ ಸ್ಟಾರ್ಟ್ ಯೂಸಿಂಗ್ ವಿ ಶುಡ್ ನಾಟ್ ಬಿ ಏಬಲ್ ಟು ಈಸಿಲಿ ಕಮ್ ಔಟ್ ಆಫ್ ಇಟ್. ಆ ರೀತಿ ಡಿಸೈನ್ ಮಾಡಿರ್ತಾರೆ. ಎಲ್ಲ ಸೋಷಿಯಲ್ ಮೀಡಿಯಾ ಆ್ಯಪ್‌ನ ಒಂದು ಉದ್ದೇಶ ಏನು ಅಂತಂದರೆ, ನಾವು ಆ ಆ್ಯಪ್‌ನ ಹೆಚ್ಚು ಯೂಸ್ ಮಾಡಬೇಕು. ಸೊ ದಟ್ ದೇ ಕ್ಯಾನ್ ಶೋ ಲಾಟ್ ಆಫ್ ಆಡ್ಸ್ ಟು ಅಸ್. ಅವ್ರು ಹೆಚ್ಚು ಆಡ್ಸ್‌ನ ನಮಗೆ ತೋರಿಸ್ತಾರೆ. ಸೊ ದಟ್ ವಿ ಗೆಟ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಓವರ್ ಅ ಟೈಮ್ ನಾವು ಯಾವುದೋ ಒಂದು ಆಡ್ ಮೇಲೆ ಕ್ಲಿಕ್ ಮಾಡಿ ವಿ ಗೆಟ್ ಕನ್ವರ್ಟೆಡ್ ಫ್ರಮ್ ಕನ್ಸ್ಯೂಮರ್ ಟು ಪರ್ಚೇಸರ್. ಅಟ್ ದ ಎಂಡ್ ಆಫ್ ದ ಡೇ ದಿಸ್ ಇಸ್ ದ ಗೇಮ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನು ಫ್ರೀ ಬಿಟ್ಟಿದ್ದಾರೆ, ಇಟ್ ಕಮ್ಸ್ ಅಟ್ ದ ಕಾಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ. ನಮ್ಮ ಟೈಮ್ ಆ್ಯಂಡ್ ಮನಿನೇ ಅವರಿಗೆ ಇನ್ವೆಸ್ಟ್ಮೆಂಟ್ಸ್. ಈ ಇನ್ಫ್ಲೂಯೆನ್ಸ್‌ನ ನಮ್ಮ ಮೈಂಡ್‌ಸೆಟ್ ಫಾರ್ಮ್ ಆಗುತ್ತೆ. ಆ್ಯಂಡ್ ನಮ್ಮ ಮೈಂಡ್‌ಸೆಟ್ಟಿಂದ ನಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ನಾವು ಡಿಫೈನ್ ಮಾಡ್ಕೋಬೋದು. ಇವ್ರು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತಂದರೆ, ಸೊ ನಮ್ಗೆ ಯೋಚನೆ ಕೂಡ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ. ಸೆಲೆಬ್ರಿಟಿ ಇನ್ಫ್ಲೂಯೆನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ, ವಿರಾಟ್ ಕೊಹ್ಲಿ ಒಬ್ಬ ಅದ್ಭುತ ಆಟಗಾರ, ಫಿಟ್ನೆಸ್ ಐಕಾನ್ ಆ್ಯಂಡ್ ಹಿ ಫಾಲೋಸ್ ಅ ವೆರಿ ಗುಡ್ ಡಯಟ್. ಈ ರೀತಿ ಐಡೆಂಟಿಟಿ ಇರತಕ್ಕಂಥ ಒಬ್ಬ ಸೆಲೆಬ್ರಿಟಿ, ಹಿ ಪ್ರಮೋಟ್ಸ್ ಚಿಪ್ಸ್ ಬ್ರ್ಯಾಂಡ್ 2M ಅನ್ನೋ ಒಂದು ಚಿಪ್ಸ್ ಬ್ರ್ಯಾಂಡ್‌ನ ಅವ್ನು ಪ್ರಮೋಟ್ ಮಾಡ್ತಾನೆ. ಯೆಸ್, ದೇ ಡೂ ಇಟ್ ಆ್ಯಂಡ್ ಪೀಪಲ್ ಬೈ ಇಟ್ ಬಿಕಾಸ್ ಇಟ್ಸ್ ಪ್ರಮೋಟೆಡ್ ಬೈ ವಿರಾಟ್ ಕೊಹ್ಲಿ. ಡು ಯು ರಿಯಲಿ ಥಿಂಕ್ ವಿರಾಟ್ ಕೊಹ್ಲಿ ಊಟದ ಜೊತೆಗೆ ಸ್ನ್ಯಾಕ್ಸ್ ಆಗಿ 2M ಅನ್ನೋ ಚಿಪ್ಸ್‌ನ ತಿಂತಾರೆ? ಅಥವಾ ವರ್ಕೌಟ್ ಆದ ನಂತರ ಆ ಚಿಪ್ಸ್‌ನ ತಿಂತಾರೆ? ರಣಬೀರ್ ಕಪೂರ್ ಬಂದು ಓಪ್ಪೋ ಫೋನ್‌ಗೆ ಬ್ರಾಂಡ್ ಅಂಬಾಸಿಡರ್. ಡು ಯು ರಿಯಲಿ ಥಿಂಕ್ ರಣಬೀರ್ ಕಪೂರ್ ಯೂಸಸ್ ಓಪ್ಪೋ ಫೋನ್ ಇನ್ ಹಿಸ್ ಡೈಲಿ ಲೈಫ್? ಪ್ರಪಂಚದ ಗ್ರೇಟೆಸ್ಟ್ ಅಥ್ಲೀಟ್ಸ್ ಕ್ರಿಸ್ಟಿಯಾನೋ ರೊನಾಲ್ಡೋ, ವಿರಾಟ್ ಕೊಹ್ಲಿ ಈಸ್ ಅ ಬ್ರಾಂಡ್ ಅಂಬಾಸಿಡರ್ ಫಾರ್ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ಡು ಯು ರಿಯಲಿ ಥಿಂಕ್ ಪ್ರತಿದಿನ ಅವರು ಹರ್ಬಲ್ ಲೈಫ್ ನ್ಯೂಟ್ರಿಷನ್‌ದು ಡ್ರಿಂಕ್ ಕುಡಿದು ತಮ್ಮ ಸ್ಟಾಮಿನಾನ ಇನ್ಕ್ರೀಸ್ ಮಾಡ್ಕೊಳ್ತಾರೆ ಅಂತ? ಡು ಯು ರಿಯಲಿ ಥಿಂಕ್? ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ಬ್ಯಾಟ್ಸ್ಮನ್ ಅಂಡ್ ಆಲ್ಸೋ ಒಬ್ಬ ಒಳ್ಳೆ ಕ್ಯಾಪ್ಟನ್ ಸೌರವ್ ಗಂಗೂಲಿ, ರೆಸ್ಪೆಕ್ಟೆಡ್ ಕ್ರಿಕೆಟ್ ಪ್ಲೇಯರ್. ಇವತ್ತು ಮೈ 11 ಸರ್ಕಲ್ ಅನ್ನೋ ಒಂದು ಕ್ರಿಕೆಟ್ ಫ್ಯಾಂಟಸಿ ಬೆಟ್ಟಿಂಗ್ ಆ್ಯಪ್‌ನ ಪ್ರಮೋಟ್ ಮಾಡ್ತಾರೆ. ದ ಗ್ರೇಟೆಸ್ಟ್ ಖಾನ್ಸ್ ಆಫ್ ಬಾಲಿವುಡ್ ಒಂದು ಗುಟ್ಕಾ ಬ್ರ್ಯಾಂಡ್‌ನ ಪ್ರಮೋಟ್ ಮಾಡ್ತಾರೆ. ಅಂಡ್ ದೇ ಆರ್ ನಾಟ್ ಅಶೇಮ್ಡ್ ಆಫ್ ಇಟ್ ಅಟ್ ಆಲ್. ಇವರೆಲ್ಲ ನಿಜವಾಗ್ಲೂ ಸಮಾಜಕ್ಕೆ ಮಾದರಿಯಾಗುವಂಥವ್ರಾ? ಅಥವಾ ಇವರೆಲ್ಲ ಏನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ? ಎಲ್ಲ ಯಾಕೆ ಇದನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ? ಯು ಶುಡ್ ಗೆಟ್ ಇಟ್ ಅಲ್ಲ. ದೇ ಆರ್ ಡೂಯಿಂಗ್ ಇಟ್ ಫಾರ್ ಮನಿ. ನಾವು ಇಂಡಿಯಾದಲ್ಲಿ ಯಾವ ರೀತಿ ಅಂತಂದ್ರೆ, ವಿ ಅಸೋಸಿಯೇಟ್ ಐಡೆಂಟಿಟಿ ಟು ಅ ಸೆಲೆಬ್ರಿಟಿ ವಿಚ್ ದೇ ಡೋಂಟ್ ಓನ್. ಒಳ್ಳೆಯವರು ಅನ್ನೋ ಐಡೆಂಟಿಟಿನ ನಾವು ಎಲ್ಲ ಸೆಲೆಬ್ರಿಟಿಗಳಿಗೆ ಫ್ರೀಯಾಗಿ ಕೊಟ್ಬಿಡ್ತೀವಿ. ಅವ್ರು ಏನು ಅಂತ ತಿಳ್ಕೊಳ್ಳದೆ ಅವ್ರಿಗೆ ಆ ಐಡೆಂಟಿಟಿನ ಕೊಟ್ಬಿಡ್ತೀವಿ ನಾವು. ಇದ್ರಲ್ಲಿ ನಾವು ತಗೋಬೇಕಾಗಿರೋ ಮೆಸೇಜ್ ಏನು ಅಂತಂದ್ರೆ, ನಾಟ್ ಎವ್ರಿಥಿಂಗ್ ದಟ್ ಲುಕ್ಸ್ ಗುಡ್ ಇಸ್ ಗುಡ್. ಅದು ಚೆನ್ನಾಗಿ ಕಾಣ್ತಿದೆ ಅನ್ನೋ ಮಾತ್ರಕ್ಕೆ ಖಂಡಿತ ಚೆನ್ನಾಗಿ ಇದ್ದೇ ಇರುತ್ತೆ. ಆ ಸೆಲೆಬ್ರಿಟಿಯಿಂದ ಬರ್ತಿದೆ ಅನ್ನೋ ಮಾತ್ರಕ್ಕೆ ಅದು ಖಂಡಿತ ಚೆನ್ನಾಗಿದ್ದೇ ಇರುತ್ತೆ, ಒಳ್ಳೇದಾಗೇ ಇರುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಆ್ಯಂಡ್ ಆಲ್ಸೋ ನಮ್ಮನ್ನು ಯಾರೇ ಇನ್ಫ್ಲೂಯೆನ್ಸ್ ಮಾಡ್ತಿರಲಿ, ಅವ್ರಿಗೆ ನಮ್ಮ ಜೀವನಾನೇ ಡಿಸೈಡ್ ಮಾಡುವಂಥ ಪವರ್‌ನ ಕೊಟ್ಟಿರಬಾರ್ದು. ಸೊ ಇದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತ ನೋಡೋದಾದ್ರೆ, ಮನೆಗೆ ಯಾರ್ಯಾರೋ ಬರಬಾರ್ದು ಅಂತ ಹೇಳಿ ಒಂದು ಗೇಟ್ ಇಟ್ಟಿರ್ತೀವಿ. ಆ ರೀತಿ ಕೂಡ ನಮಗೂ ಕೂಡ ಒಂದು ಮೆಂಟಲ್ ಗೇಟ್ ವಾಲ್ ಇರಬೇಕು, ಒಂದು ಫಿಲ್ಟರ್ ಇರಬೇಕು. ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅಂತ ನಮಗೊಂದು ಫಿಲ್ಟರ್ ಇಲ್ಲ ಅಂತಂದ್ರೆ, ಬೇಡದೇ ಇರತಕ್ಕಂಥ ತುಂಬ ವಿಚಾರಗಳನ್ನ ಸುಮ್ಮನೆ ಬರ್ಡನ್ನ ಕ್ಯಾರಿ ಮಾಡ್ದಂಗೆ ಆಗುತ್ತೆ. ಆಲ್ಸೋ ಬೇಡದೇ ಇರತಕ್ಕಂಥ, ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಹ್ಯಾಬಿಟ್ಸ್ ಎಲ್ಲ ಅನ್ನೆಸೆಸರಿಯಾಗಿ ಫಾರ್ಮ್ ಆಗ್ತಾ ಹೋಗುತ್ತೆ. ಟ್ಯಾಕಲ್ ಮಾಡೋದಕ್ಕೆ ಏನೇನು ಸ್ಟೆಪ್ಸು ಅಂತ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ಬೀಯಿಂಗ್ ಆಡಿಟ್ ಯುವರ್ ಇನ್ಫ್ಲೂಯೆನ್ಸಸ್. ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಿರ್ತಕ್ಕಂಥ ಫ್ಯಾಕ್ಟರ್ಸ್‌ನ ನಾವು ಕೂತು ಲಿಸ್ಟ್ ಡೌನ್ ಮಾಡಿ ಅದನ್ನು ಆಡಿಟ್ ಮಾಡಬೇಕು. ನಾವು ಪ್ರತಿದಿನ ಏನೇನು ಕೇಳ್ತಿದ್ದೀವಿ, ಏನೇನು ನೋಡ್ತಾ ಇದ್ದೀವಿ, ಯಾವ ಇನ್ಫ್ಲೂಯೆನ್ಸರಿಂದ ಏನು ವ್ಯಾಲ್ಯೂ ತಗೊತಾ ಇದ್ದೀವಿ, ಆ್ಯಂಡ್ ಯಾರನ್ನು ಫಾಲೋ ಮಾಡ್ತಾ ಇದ್ದೀವಿ, ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಟ್ವಿಟರಲ್ಲಿ ಇರ್ಬೋದು, ಯಾರನ್ನು ಫಾಲೋ ಮಾಡ್ತಾ ಇದ್ದೀವಿ, ಈ ಎಲ್ಲನೂ ಕೂಡ ವಿ ಶುಡ್ ಜಸ್ಟ್ ಟೇಕ್ ಅ ಆಡಿಟ್. ಆ್ಯಂಡ್ ಈ ಎಲ್ಲ ಇನ್ಫ್ಲೂಯೆನ್ಸರ್ಸ್ ನಮಗೆ ವ್ಯಾಲ್ಯೂ ಆಡ್ ಮಾಡ್ತಿದ್ದಾರಾ ಅಥವಾ ಆರ್ ದ ಜಸ್ಟ್ ಆ್ಯಡಿಂಗ್ ದ ನಾಯ್ಸ್? ಯಾವುದೇ ಆಗಲಿ, ನಾವು ಬರೆದಾಗ ನಮ್ಮ ಕ್ಲಾರಿಟಿ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಅಟ್ಲೀಸ್ಟ್ ಅಬ್ಸರ್ವ್ ಮಾಡಿ ಬರೆದಾಗ ಗೆಟ್ ಎ ಕ್ಲಾರಿಟಿ, ಯಾರು ನಮ್ಗೆ ಏನು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ದೆನ್ ಯು ಕ್ಯಾನ್ ಕಟ್ ಡೌನ್. ಸೆಕೆಂಡ್ ಪಾಯಿಂಟ್ ಬೀಯಿಂಗ್ ಪಾಸ್ ಬಿಫೋರ್ ಅಕ್ಸೆಪ್ಟಿಂಗ್. ಯಾರೋ ಒಬ್ಬ ಸೆಲೆಬ್ರಿಟಿ ಹೇಳಿದ ಮಾತ್ರಕ್ಕೆ ಅದು ಸರಿನೇ ಆಗಿರಬೇಕು, ಅಥವಾ ನಮ್ಮ ಫ್ಯಾಮಿಲಿನಲ್ಲಿ ಯಾರೋ ಒಬ್ಬರು ಎಲ್ಡರ್ ಏನೋ ಒಂದು ಹೇಳಿದ್ರು ಅಂದ ತಕ್ಷಣ ಅದು ಸರಿನೇ ಆಗಿರಬೇಕು ಅಂತ ಇಲ್ಲ ಅಲ್ಲ. ಜಸ್ಟ್ ಪಾಸ್ ಫಾರ್ ಎ ಮಿನಿಟ್ ಆ್ಯಂಡ್ ದೆನ್ ಥಿಂಕ್, ಇದು ಯಾವ ರೀತಿಯಲ್ಲಿ ಸರಿ ಆಗುತ್ತೆ, ಯಾವ ರೀತಿಯಲ್ಲಿ ತಪ್ಪಾಗುತ್ತೆ, ನನಗೆಷ್ಟು ಸರಿ ಕಾಣುತ್ತೆ ಅಂತ ಥಿಂಕ್ ಮಾಡಿ ದೆನ್ ಅಕ್ಸೆಪ್ಟ್ ಇಟ್. ಥರ್ಡ್ ಸೊಲ್ಯೂಷನ್ ಬೀಯಿಂಗ್ ಥಿಂಕ್ ಇಂಡಿಪೆಂಡೆಂಟ್ಲಿ. ನಾವು ಎಷ್ಟು ಕಂಟೆಂಟ್‌ನ ಕನ್ಸ್ಯೂಮ್ ಮಾಡ್ತೀವಿ ಅಂದರೆ, ನಮ್ಮ ಒರಿಜಿನಲ್ ಥಾಟ್ಸ್‌ನ ಈಚೆ ಬರೋದಕ್ಕೆ ಬಿಡೋದಿಲ್ಲ. ಅಷ್ಟು ಸಪ್ರೆಸ್ ಮಾಡ್ತಾ ಹೋಗ್ತೀವಿ ಹೊರಗಡೆ ಬರ್ತಕ್ಕಂಥ ಕಂಟೆಂಟ್ ಇಂದಾನೆ. ಸೊ ವಿ ಶುಡ್
ಟ್ರೈ ಔಟ್ ಸಮ್ ನ್ಯೂ ಥಿಂಗ್ಸ್. ಹೊಸದಾಗಿ ನಮ್ಮ ಆಲೋಚನೆಯನ್ನು ಕೂಡ ಯೂಸ್ ಮಾಡಿ ವಿ ಶುಡ್ ಡೂ ಸಮಥಿಂಗ್. ನಮ್ಮ ಆಲೋಚನೆಗೂ ಕೂಡ ಶಕ್ತಿ ತುಂಬಿ ಅದನ್ನ ಈಚೆ ಬರೋ ಥರ ಮಾಡಬೇಕು. ಫೋರ್ತ್ ಸೊಲ್ಯೂಷನ್ ಬೀಯಿಂಗ್ ಸೀಕ್ ರಿಯಲ್ ಇನ್ಸ್ಪಿರೇಷನ್. ಯಾರೋ ಒಬ್ರು ಬಂದು ಆ್ಯಡಲ್ಲಿ ಅವ್ರ ಕಾಸ್ಟ್ಯೂಮ್ ಇರುತ್ತೆ, ಲೊಕೇಶನ್ ಇರುತ್ತೆ, ಸ್ಕ್ರಿಪ್ಟ್ ಇರುತ್ತೆ, ಡೈರೆಕ್ಟರ್ ಇರ್ತಾರೆ. ಎಕ್ಸಾಕ್ಟ್ಲಿ ಎನಾಕ್ಟ್ ಮಾಡಿಸ್ತಾರೆ, ಅವ್ರು ಮಾಡಿಬಿಟ್ಟು ಹೋಗ್ತಾರೆ. ಆ ರೀತಿ ಜಸ್ಟ್ ಆ್ಯಕ್ಟ್ ಮಾಡೋರನ್ನ ಬಿಟ್ಟು ಅದು ತಕ್ಕನಾಗಿ ಬದುಕ್ತಾ ಇರ್ತಾರೆ ನೋಡಿ. ರಿಯಲ್ ಇನ್ಸ್ಪಿರೇಷನ್ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಅವ್ರನ್ನ ನೋಡಿ ರಿಯಲ್ ಆಗಿ ಇನ್ಸ್ಪೈರ್ ಆದರೆ ಇನ್ನು ಬೆಟರ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಫಿಫ್ತ್ ಸೊಲ್ಯೂಷನ್ ಬೀಯಿಂಗ್ ಕನ್ಸ್ಯೂಮ್ ಕಾನ್ಷಿಯಸ್ಲಿ. ಸೊ ಅದು ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಅಥವಾ ಇನ್ನೊಂದಾಗಿರ್ಬೋದು. ನಮಗೆ ಏನು ಮಾಡ್ತಿದ್ದೀವಿ, ಏನನ್ನ ಬೈ ಮಾಡ್ತಿದ್ದೀವಿ, ಇದು ಏಂತಕ್ಕೆ ತಗೊಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಒಂದು ಕಾನ್ಷಿಯಸ್ ಡಿಸಿಷನಿಂದ ನಮ್ಮ ಚಾಯ್ಸಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಇದೆಲ್ಲ ಎಕ್ಸಾಂಪಲ್ಸ್ನ ನೋಡಾದ್ಮೇಲೆ ನಾವು ಕನ್ಸ್ಯೂಮ್ ಮಾಡೋದು ಎಲ್ಲನೂ ಕೂಡ ತಪ್ಪೇನಾ, ಎಲ್ಲ ನೆಗೆಟಿವ್ ಆಗೇ ಇರುತ್ತಾ, ಆ ರೀತಿ ಅನ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪು. ಸೊ ನಮ್ಮನ್ನ ಪಾಸಿಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡುವಂಥ ತುಂಬ ಫ್ಯಾಕ್ಟರ್ಸ್ ನಮ್ಮ ಸುತ್ತಮುತ್ತ ಇದೆ. ಸೊ ನಾವು ಅದನ್ನು ಐಡೆಂಟಿಫೈ ಮಾಡೋರು ಆಗಿರಬೇಕು. ಒಂದು ಒಳ್ಳೆ ಬುಕ್ ಆಗಿರ್ಬೋದು, ಒಂದು ಒಳ್ಳೆ ಯೂಟ್ಯೂಬ್ ಚಾನಲು, ಒಬ್ಬ ಒಳ್ಳೆ ಮೆಂಟರು, ಒಬ್ಬ ಒಳ್ಳೆ ಫ್ರೆಂಡು. ಇಟ್ ಕ್ಯಾನ್ ಬಿ ಎನಿಥಿಂಗ್ ವಿಚ್ ಕ್ರಿಯೇಟ್ಸ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಯು. ನಮ್ಮ ಸುತ್ತ ಇರೋ ಪ್ರಪಂಚನ ನಾವು ಕ್ಲೋಸ್ ಮಾಡೋಕ್ಕಾಗಲ್ಲ, ಅಥವಾ ಕಂಪ್ಲೀಟಾಗಿ ಅದರಿಂದ ದೂರ ಇರೋಕ್ಕೂ ಆಗಲ್ಲ. ನಾವು ಕೂಡ ಒಬ್ಬ ಸಮಾಜಮುಖಿಯಾಗಿ, ಸೋಷಿಯಲ್ ಜೀವಿಯಾಗಿ ಸಮಾಜದ ಜೊತೆ ಎಂಜಾಯ್ ಮಾಡ್ತಾ ಬದುಕಬೇಕು. ಆದರೆ ವಿ ಶುಡ್ ಬಿ ಅವೇರ್ ದಟ್ ವಾಟ್ ವಿ ಆರ್ ಕನ್ಸ್ಯೂಮಿಂಗ್. ನಾವು ಏನನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಟೈಮು ನೀವೇನೋ ಬೈ ಮಾಡಬೇಕು, ಏನೋ ಡಿಸೈಡ್ ಮಾಡಬೇಕು, ಅಥವಾ ಏನೇನೋ ಒಂದು ರೆಸ್ಪಾಂಡ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು ಅಂತ ಇದ್ದಾಗ ಜಸ್ಟ್ ಪಾಸ್ ಆ್ಯಂಡ್ ಥಿಂಕ್. ಇದನ್ನೆಲ್ಲ ನಾನು ನನ್ನ ಸ್ವಂತ ಯೋಚನೆಯಿಂದ ನನಗೆ ಮಾಡಬೇಕು ಅನಿಸಿ ಮಾಡ್ತಾ ಇದ್ದೀನಾ, ಅಥವಾ ಯಾವುದೋ ಒಂದು ಫ್ಯಾಕ್ಟರಿಂದ, ಯಾವುದೋ ಒಂದು ವ್ಯಕ್ತಿಯಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಈ ರೀತಿ ಬಿಹೇವ್ ಮಾಡ್ತಾ ಇದ್ದೀನಾ ಅಂತ ಜಸ್ಟ್ ಪಾಸ್ ಆ್ಯಂಡ್ ಆಸ್ಕ್. ಇಟ್ ವಿಲ್ ಆ್ಯಡ್ ಲಾಟ್ ಆಫ್ ವ್ಯಾಲ್ಯೂ ಟು ಯುವರ್ ಲೈಫ್. ನನ್ನ ಲೈಫಲ್ಲಿ ನನಗೆ ಇಂಪ್ಯಾಕ್ಟ್ ಮಾಡಬಹುದಾದಂಥ ವಿಚಾರಗಳನ್ನ ನಾನು ಸೆಲೆಕ್ಟ್ ಮಾಡಿ ಕಾನ್ಷಿಯಸ್ಲಿ ಕನ್ಸ್ಯೂಮ್ ಮಾಡ್ತೀನಿ. ನಾನು ನೋಡೋದ ಯೂಟ್ಯೂಬ್ ವೀಡಿಯೋಸ್ ಇರ್ಬೋದು, ಚಾನಲ್ಸ್ ಫಾಲೋ ಮಾಡುವಂಥ ಚಾನಲ್ಸ್ ಇರ್ಬೋದು, ಅಥವಾ ನಾನು ಓದೋವಂಥ ಬುಕ್ ಇರ್ಬೋದು, ಹೋಗುವಂಥ ಪ್ಲೇಸ್ ಇರ್ಬೋದು. ಐ ಸೆಲೆಕ್ಟ್ ಆಲ್ ದೀಸ್ ಥಿಂಗ್ಸ್ ಕಾನ್ಷಿಯಸ್ಲಿ ಆ್ಯಂಡ್ ಕನ್ಸ್ಯೂಮ್. ಸೊ ವಿಚ್ ಹಸ್ ಹೆಲ್ಪ್ ಮೀ. ನನಗೆ ತುಂಬ ಸಹಾಯ ಮಾಡಿದೆ ಅದು. ನಾನು ಈ ರೀತಿ ಕಾನ್ಷಿಯಸ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಯಾವುದೋ ನೆಗೆಟಿವ್ ಇನ್ಫ್ಲೂಯೆನ್ಸ್ ನನಗೆ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಆ್ಯಂಡ್ ಯಾರೋ ಬಂದು ನನಗೆ ಅವಶ್ಯಕತೆ ಇಲ್ಲದೆ ಇರುವಂಥ ವಿಚಾರಗಳನ್ನ ತೊಗೊಂಬಂದು ಮಾತಾಡಲಿಕ್ಕೆ ಬಂದರೆ ಐ ವುಡ್ ನಾಟ್ ಎಂಟರ್ಟೈನ್ ಅಟ್ ಆಲ್. ಐ ವುಡ್ ಟ್ರೈ ಟು ಇಮಿಡಿಯೇಟ್ಲಿ ಕಟ್ ಇಟ್ ಆಲ್ ದೇರ್. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಪ್ರಿನ್ಸಿಪಲ್. ಸೊ ಇವತ್ತಿಂದ ನಾವೆಲ್ಲ ಕಾನ್ಷಿಯಸ್ ಆಗಿ ಡಿಸಿಷನ್ ತೊಗೊಳ್ಳೋಣ. ನಮಗೆ ಬರ್ತಿರ್ತಕ್ಕಂಥ ಎಲ್ಲ ಇನ್ಫ್ಲೂಯೆನ್ಸ್ನ ಆಡಿಟ್ ಮಾಡೋಣ. ಆ್ಯಂಡ್ ನಮ್ಮ ಮೈಂಡ್ನ ಪೊಲ್ಯೂಟ್ ಮಾಡದೆ ಪ್ರೊಟೆಕ್ಟ್ ಮಾಡಿ ನಮ್ಮ ಸ್ಟೋರಿನ ನಾವೇ ಬರೆಯೋಣ. ಇದು ಈ ವಿಡಿಯೋನ ತಾತ್ಪರ್ಯ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಂಥ ಐಡಿಯಾಲಜಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ಯುವರ್ ಥಾಟ್ಸ್ ಇನ್ ದ ಕಮೆಂಟ್ಸ್. ನಿಮ್ಗೆ ಯಾವ್ಯಾವ ರೀತಿ ಲೈಫಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗಿದೆ ಅದನ್ನು ಕಮೆಂಟ್ಸಲ್ಲಿ ಬರೀರಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ರೀತಿಯಾದಂಥ ಸಿಮಿಲರ್ ವೀಡಿಯೋಸ್ನ ನಾನು ತರ್ತಾ ಹೋಗ್ತೀನಿ. Thank you so much for watching the video for this long, and keep supporting, and see you in the next one. Till then, keep smiling and bye-bye.